ಕೆಲಸ ಮಾಡ್ತಾ ಇದೆ. ಇನ್ನೊಂದಷ್ಟು ಸ್ಟ್ರೀಮ್ ಲೈನ್ ಮಾಡೋ ಉದ್ದೇಶದಿಂದ ಆಡಳಿತಾಧಿಕಾರಿಗೆ ನೇಮಕಗೊಂಡ ಮೇಲೆ ಇವತ್ತು ರಿಸೈನ್ ಮಾಡಿದ್ದು. ಮುಖ್ಯವಾಗಿ ಏನಂದರೆ ಈ ಮೊನ್ನೆ ಮಳೆ ಎಲ್ಲ ಬಂದು ರಸ್ತೆನಲ್ಲಿ ಮುಖ್ಯವಾದ ಮೇನ್ ರಸ್ತೆಗಳಲ್ಲಿ ಈ ಗುಂಡಿಗಳು ಬಿದ್ದಿರೋ ಸಮಸ್ಯೆಗಳು ಬೇರೆ ನಗರಸಭೆ ವ್ಯಾಪ್ತಿಯಲ್ಲಿತ್ತು. ಬಟ್ ಇಲ್ಲಿ ನಮ್ಮ KGFನಲ್ಲಿ ಅಷ್ಟು ಇಲ್ಲ ಅಂತ ನನಗೆ ಮಾಹಿತಿ ಕೊಡ್ತಿದ್ದಾರೆ. ಇಲ್ಲಾಂದರೆ ಪಾರ್ಟ್ ಹೋಲ್ ಫಿಲ್ ಮಾಡೋದು ಭಾಳ ಮುಖ್ಯವಾದಂಥ ಕೆಲಸ ಆಗಿದೆ. ಎರಡನೇದೇನಪ್ಪ ಅಂತಂದರೆ ಈಗ ನಾವು ವಿಂಟರ್ ಸೀಸನಲ್ಲಿದ್ದೀವಿ, ಕುಡಿಯೋ ನೀರಿಗೆ ಅಷ್ಟು ಏನು ಸಮಸ್ಯೆ ಇಲ್ಲ. ಇರೋ ಈ ನಮ್ಮ ರಿಸೋರ್ಸ್ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ನಮ್ಮ ರಿಸೋರ್ಸ್ ಮೊಬಿಲೈಸೇಷನ್ 100% ಆಗಬೇಕು. ಏನು ಟ್ಯಾಕ್ಸ್ ಕಲೆಕ್ಷನ್ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಈಗವರೆಗೂ 92% ಮಾಡಿದ್ದಾರೆ. ಅನ್ನೋದ್ರೆ 8% ಇನ್ನೊಂದು 2 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಇದ್ರ ಜೊತೆಯಲ್ಲಿ ಏನಾಗಿದೆ, ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಈ BGMLಂದ ನಮಗೆ ಯಾವುದೇ ರೀತಿ ಟ್ಯಾಕ್ಸ್ ಬರ್ತಾ ಇಲ್ಲ. ಆಮೇಲೆ ಬೆಮೆಲಿಂದ ಒಂದಷ್ಟು ಪೆನಾಲ್ಟಿ ಉಳ್ಕೊಂಡಿದೆ. ಸೊ BGMLಂದ ಪ್ರತಿ ವರ್ಷ ನಮಗೊಂದು 7 ರಿಂದ 8 ಕೋಟಿ ಬರ್ತಾ ಇಲ್ಲ ಅಂದರೆ 10-20 ವರ್ಷದಿಂದ. ದಿಸ್ CMC ಈಸ್ ವರ್ಕಿಂಗ್ ವಿತ್ ಹಾಫ್ ಆಫ್ ಇಟ್ಸ್ ರಿಸೋರ್ಸ್. ಪೂರ್ಣ ಪ್ರಮಾಣದ ಆದಾಯ ಇಲ್ಲಿಗೆ ಬರ್ತಾ ಇಲ್ಲ. ಪೂರ್ಣ ಪ್ರಮಾಣದ ಆದಾಯ ಬಂದರೆ ಪ್ರಾಯಶಃ ನಾವು KGFನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗೋಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಈಗಾಗಲೇ ನೋಟಿಸ್ ಕೊಡೋಕ್ಕೆ ಹೇಳಿದ್ದೀನಿ. ಈ ವರ್ಷ ಒಂದು ನೋಟಿಸು ಕೊಟ್ಟಿಲ್ಲ ರಿಕವರಿ ಮಾಡಲಿಕ್ಕೆ. ನಾನು ಕೂಡ ಮೊನ್ನೆ ಹೈಯರ್ ಲೆವೆಲ್ ಒಂದು ಮೀಟಿಂಗ್ ಮಾಡಿದ್ದೆ ಜಿಲ್ಲಾ ಮಟ್ಟದಲ್ಲಿ. ಆಮೇಲೆ ಬೆಮೆಲಿಂದ ಕೂಡ ಒಂದಷ್ಟು ಪೆನಾಲ್ಟಿ ಬರಬೇಕಾಗಿದೆ. ಆಲ್ಮೋಸ್ಟ್ 22-27 ಕೋಟಿ ಉಳಿಸ್ಕೊಂಡಿದ್ದಾರೆ. ಸೊ ಇದು ಒಂದು ರಿಸೋರ್ಸ್ ಮೊಬಿಲೈಸೇಷನ್. ಆಮೇಲೆ ಸ್ವಲ್ಪ ನಮ್ಮದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ಸ್ಟ್ರೀಮ್ಲೈನ್ ಮಾಡೋ ಅಗತ್ಯ ಇದೆ. ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಅಕೌಂಟ್ಸ್ಗಳು ಓಪನ್ ಮಾಡಿ 49 ಅಕೌಂಟ್ಸ್ ಓಪನ್ ಮಾಡ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ಸುಪ್ರೀಂ ಕೋರ್ಟ್ ಒಂದು 2-3 ಇಂಪಾರ್ಟೆಂಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಒಂದು, ಈ ನಾಯಿಗಳು ಎಸ್ಪೆಷಲಿ ಸ್ಟ್ರೀಟ್ ಡಾಗ್ಸ್ಗಳು, ಬೀದಿ ನಾಯಿಗಳ ಹಾವಳಿ ಎಲ್ಲಿ, ಈ ಶಾಲೆಗಳು, ಆಸ್ಪತ್ರೆಗಳು, ಪಬ್ಲಿಕ್ ಪ್ಲೇಸಸ್ಸು, ಅಥವಾ ಈ ದೇವಸ್ಥಾನಗಳಿರ್ಬೋದು, ಅಥವಾ ಮಾಂಸದ ಅಂಗಡಿಗಳಾಗ್ಬೋದು, ಮಾರ್ಕೆಟ್ಗಳು, ಇನ್ಕ್ಲೂಡಿಂಗ್ ನಮ್ಮ ಆಸ್ಪತ್ರೆಗಳಲ್ಲಿ ಅಲ್ಲೇ ಬಂದು ಉಳ್ಕೋತವೆ. ಅಲ್ಲಿ ಮಕ್ಕಳುಗಳ ಮೇಲೆ ಅಟ್ಯಾಕ್ ಮಾಡೋದು, ವಯಸ್ಸಾದವ್ರ ಮೇಲೆ ಅಟ್ಯಾಕ್ ಮಾಡೋದೆಲ್ಲ ಇದೆ. ಅವುಗಳನ್ನು ಐಡೆಂಟಿಫೈ ಮಾಡಿ, ಕ್ಯಾಚ್ ಮಾಡಿ, ಅವನ್ನ ಒಂದು ನಾಯಿಗಳಿಗೆ ವಿಶೇಷವಾಗಿ ಒಂದು ಶೆಲ್ಟರ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್ ಒನ್. ಇದಲ್ಲದೆ ಬೀದಿ ಬದಿನಲ್ಲಿ ಕೂಡ ಅನೇಕ ನಾಯಿಗಳಿದೆ. ಸುಮಾರು 7,000ಕ್ಕೂ ಹೆಚ್ಚು ನಾಯಿಗಳು, ಬೀದಿ ನಾಯಿಗಳು ನಾವು ಸಾಕು ಬಂದಿದ್ದೀವಿ ನಮ್ಮ ನಗರಸಭೆಯಲ್ಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸಂತಾನ ನಿಯಂತ್ರಣ ಮಾಡಬೇಕು. ಸೊ ABC ಅಂತ ಏನು ವ್ಯಾಕ್ಸಿನೇಷನ್ ಆಗ್ತಾರೆ, ಪ್ಲಸ್ ARV, ಆ ಎರಡನ್ನ ನಾವು ಮಾಡಿದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಈ ಸಂತಾನವನ್ನು ನಿಯಂತ್ರಣ ಮಾಡಬಹುದು ಮತ್ತು ಬೀದಿ ನಾಯಿಯ ಹಾವಳಿಯಿಂದ ಸಾರ್ವಜನಿಕನ ರಕ್ಷಣೆ ಮಾಡಬಹುದು. ಅದು ಒಂದು ಭಾಳ ಪ್ರಮುಖವಾಗಿದೆ. ಸ್ವಚ್ಛತೆ ವಿಚಾರದಲ್ಲಿ ಬಂದಾಗ ಈಗಾಗಲೇ ನಿಮಗೆ ಗೊತ್ತಿದೆ, ನಾಳೆಯಿಂದ ನಮ್ಮ ಕಳೆದ 1 ತಿಂಗಳಿಂದ ಕೋಲಾರದಲ್ಲಿ ಮಾತ್ರ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ಮಾಡಿದ್ದೆ. ಆ ಕಾರ್ಯಪಡೆ 1 ತಿಂಗಳಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿರೋದ್ರಿಂದ, ಸಾರ್ವಜನಿಕರಿಂದ ಒಳ್ಳೆ ರಿಯಾಕ್ಷನ್ ಬಂದಿರೋದ್ರಿಂದ ಈಗ ಅದನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ವಿಸ್ತರಿಸ್ತಾ ಇದ್ದೀವಿ. ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರದಲ್ಲಿ KDP ಮೀಟಿಂಗ್ ಬರ್ತಾ ಇದ್ದಾರೆ. ಅಲ್ಲಿ KGF ಒಳಗೊಂಡಂತೆ ಉಳಿದ ಎಲ್ಲ ನಗರಸಭೆ, ಪುರಸಭೆಯ ಅವರು ಕೂಡ ಸ್ವಚ್ಛತಾ ಒಂದು ವಾಹಿನಿಯನ್ನು, ಈ ಕಾರ್ಯಪಡೆಯನ್ನು, ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆಯನ್ನು ನಾಳಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಇಡೀ ನಗರದಲ್ಲಿ ಸುತ್ತಾಡುತ್ತೆ ವಿತ್ ಸೈರನ್. ಯಾರೂ ಬೀದಿನಲ್ಲಿ ಕಸ ಹಾಕಬಾರ್ದು. ಕಸ ಹಾಕಿದರೆ ಅವ್ರು ಅಲ್ಲೇ ಸ್ಪಾಟಲ್ಲಿ ಫೈನ್. ಒಂದು ವೇಳೆ ಅವ್ರು ಫೈನ್ ಕಟ್ಟಲಿಲ್ಲ ಅಂತಂದರೆ ಅವ್ರ ಮೇಲೆ FIR ಕೂಡ ನಾವು ಮಾಡೋದೇ ಬರೋದಿಲ್ಲ. ನಗರವನ್ನು ಶುದ್ಧವಾಗಿ ಇಟ್ಕೋಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ. ಸಾರ್ವಜನಿಕರು ನಾವು ಅವ್ರನ್ನ ವಿನಂತಿ ಮಾಡ್ತೀವಿ, ತಾವು ಸಹಕರಿಸಬೇಕು. ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಮ್ಯುನಿಟಿ ಮೊಬಿಲೈಸರ್ಸನ್ನು ಹೊಸ ಪೋಸ್ಟನ್ನೇ ಕ್ರಿಯೇಟ್ ಮಾಡಿ ಮನೆ ಮನೆಗೆ ಹೋಗಿ ನಾವು ಮೊಬಿಲೈಸ್ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಸೊ ನಾನು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ, ಈ ನಗರದ ಸ್ವಚ್ಛತೆಯನ್ನು, ಸೌಂದರ್ಯವನ್ನು ಕಾಪಾಡೋದು ಕೇವಲ ನಗರಸಭೆಯ ಜವಾಬ್ದಾರಿ ಅಲ್ಲ. ನಮ್ಮ ಜೊತೆ ನೀವು ಕೈ ಜೋಡಿಸಿ, ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಬೇಡಿ. ಮತ್ತು ರಸ್ತೆನಲ್ಲಿ, ಮೋರಿನಲ್ಲಿ, ಆಮೇಲೆ ಏನು ಈ ಸ್ಟಾರ್ಮ್ ವಾಟರ್ ಡ್ರೈನ್ಗಳೆಲ್ಲ ಕಸ ಹಾಕೋದ್ರ ಮೂಲಕ ಮಲಿನ ಮಾಡ್ತಾ ಇದ್ದೀವಿ. ನಾವು ವಾಸ ಮಾಡುವ ಜಾಗ ನಾವೇ ಗಲೀಜು ಮಾಡಿದರೆ, ಮಲಿನ ಮಾಡಿದರೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಗಾಳಿಯನ್ನು, ಪರಿಸರವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಒಂದು ಕಾಳಜಿ. ಈ ಕಾಳಜಿಯಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಕೂಡ ನಾವು ಮಾಡ್ಕೊತೀವಿ. ಇನ್ನು ಮುಂದೆ ದಯಮಾಡಿ ನಗರಸಭೆ ಜೊತೆ ಸಹಕರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ನಾವು ಯೋಚನೆ ಮಾಡ್ತಾ ಇರೋದು, ಇಡೀ ಜಿಲ್ಲೆಯಾದ್ಯಂತ ಎಲ್ಲ ನಗರಗಳನ್ನು ಮತ್ತು ಪಟ್ಟಣ ಪಂಚಾಯಿತಿಗಳನ್ನು, ಪುರಸಭೆಗಳನ್ನು ಪ್ಲಾಸ್ಟಿಕ್ ಮುಕ್ತ ನಗರಗಳನ್ನಾಗಿ ಮಾಡಬೇಕು.
ಇದರೊಳಗೂ ಸಾರ್ವಜನಿಕರ ಒಂದು ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಎಲ್ಲರೂ ಒಂದಲ್ಲ ಒಂದು ರೀತಿಯ ನಾವು ಪ್ಲಾಸ್ಟಿಕ್ನ ಅನಿವಾರ್ಯವಾಗಿ ಬಳಸುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಇದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಆದ್ದರಿಂದ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಒಂದಷ್ಟು ರೇಟ್ಸ್ಗಳು ಕಂಡಕ್ಟ್ ಮಾಡಿ ಅಂತ. ವಿಶೇಷವಾಗಿ ನಮ್ಮಲ್ಲಿ ಈ ಹೋಲ್ಸೇಲ್ ಸಪ್ಲೈಯರ್ಸ್ ಇರ್ತಾರೆ, ಆ ಹೋಲ್ಸೇಲ್ ಸಪ್ಲೈಯರ್ಸ್ ಮೇಲೆ ನಾವು ಹೆಚ್ಚು ನಿಗಾ ಇಡಕ್ಕೆ ಹೇಳಿದ್ದೀವಿ. ಯಾಕೆಂದರೆ ಅಲ್ಲಿ ಬರೋದ್ರಿಂದ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಪ್ಲಾಸ್ಟಿಕ್ಗಳು ಯಥೇಚ್ಛವಾಗಿ ಸಿಗ್ತಾ ಇದೆ. ಅದರಿಂದ ಎಷ್ಟು ಪರಿಸರಕ್ಕೆ ನಾಶ ಆಗ್ತಾ ಇದೆ, ಮಾಲಿನ್ಯ ಆಗ್ತಾ ಇದೆ ನಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಕೆಲವು ಪ್ರಮುಖವಾದ ವಿಚಾರಗಳು. ಆಮೇಲೆ ಲಾಸ್ಟ್ ಟೈಮ್ ನಾನು ಬಂದಾಗ ತಮಗೆ ಹೇಳಿದ್ದೆ, ಒಂದಷ್ಟು ಪಾರ್ಕ್ಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ ಅಂತ. 2 ಪಾರ್ಕ್ ಈಗಾಗಲೇ ಅನುಮೋದನೆ ಆಗಿದೆ. ಒಂದು ಎದುರುಗಡೆ ನೀವು ಸುಭಾಷ್ ಪಾರ್ಕ್ ನೋಡಿದ್ದೀರಿ, ಅದು ಸ್ವಲ್ಪ ಒಂದಷ್ಟು ಬೆಳವಣಿಗೆ ಕಂಡಿದೆ, ಹಾಕಿ ಇದೆ. ಒಂದಷ್ಟು ಏನೇನೋ ಬಣ್ಣ ಗಿಣ್ಣ ಹೊಡೆದು ಸ್ವಲ್ಪ ಏನೋ ಒಂದಷ್ಟು ಹೋಗಿ ನೀವು ಹೋಗಿ ಸಂಜೆ ಹೊತ್ತು ಒಂದಷ್ಟು ಕಾಲ ಕಳಿಬೋದು. ಸೇಫ್ಟಿ ಇಂಪಾರ್ಟೆಂಟು. ನಾವು ನಮ್ಮ ಮಕ್ಕಳ ಜೊತೆಯಲ್ಲಿ ಹೆಂಡತಿ ಜೊತೆಲಿ ಹೋದಾಗ ಹೌದಪ್ಪ ನಮ್ಮೂರು ಪಾರ್ಕು ಒಂದಷ್ಟು ಕಾಲ ಖುಷಿಯಾಗಿ ಕಳೆದು ಬರುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋ ಜವಾಬ್ದಾರಿ ನಗರಸಭೆದು. ನಂಬರ್ 1. ಇನ್ನೊಂದು ಕಿಂಗ್ ಜಾರ್ಜ್ ಹಾಲ್ ಪಾರ್ಕ್ ಬಹಳ ಕೆಟ್ಟ ಸ್ಥಿತಿಲಿತ್ತು ನಾನು ಲಾಸ್ಟ್ ಟೈಮ್ ನೋಡಿದಾಗ. ಅದಕ್ಕೆ ನಮ್ಮ ನಗರಸಭೆಯವರು ಸ್ವಂತ ಸಂಪನ್ಮೂಲದ 1 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿಯ ಒಂದು DPR ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾದ ಹೊಸ ರೂಪವನ್ನು ನಾವು ನಿಮಗೆ ಕೊಡ್ತೇವೆ. ಇದ್ರ ಜೊತೆಯಲ್ಲಿ ಎಸ್ ಟಿ ಬ್ಲಾಕ್ ಅಂತೇಳಿ ಅಲ್ಲಿ ಅಮೃತ್ ಯೋಜನೆಯಲ್ಲಿ ಅಲ್ಲಿ ಒಂದು ಪಾರ್ಕನ್ನು ಡೆವಲಪ್ ಮಾಡ್ತಾ ಇದ್ದೀವಿ. BGML ಆ ಏರಿಯಾದಲ್ಲಿ ಬರ್ತದೆ. ಎಷ್ಟು 2 ಕೋಟಿ, ಅದಕ್ಕೆ 2 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸೊ ಈ ಥರ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಸ್ವಚ್ಛತೆ ವಿಚಾರ ಬಂದಾಗ ಸೆಗ್ರಿಗೇಷನು ಮನೆಯಲ್ಲಿ 100% ಆಗ್ತಾ ಇಲ್ಲ, ಕಲೆಕ್ಷನ್ನು 100% ಆಗ್ತಾ ಇಲ್ಲ. ಈ ಸೆಗ್ರಿಗೇಷನು ಕಲೆಕ್ಷನ್ 100% ಆಗದೆ ಹೋದಾಗ ಪ್ರೋಸೆಸಿಂಗ್ ಮಾಡ್ತೀವಲ್ಲ ಅದು 100% ಆಗೋದಿಲ್ಲ, ಸಂಸ್ಕರಣ ಮಾಡ್ತಾ ಇರೋದು. ಅದರಿಂದ ನಾನು ಒಂದು ವಿನಂತಿ ಏನಪ್ಪ ಅಂದರೆ, ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಿಮ್ಮ ಮನೆ ಬಾಗಿಲು ನಾವು ಬಂದಾಗ ನೀವು ಕಸ ಕೊಡುವಾಗ ದಯಮಾಡಿ ಅದನ್ನು ಸೆಗ್ರಿಗೇಟ್ ಮಾಡಿ ಬೇರ್ಪಡಿಸಿ ಕಸವನ್ನು ಕೊಡಿ. ಆಮೇಲೆ ನಮ್ಮವರು ಮನೆ ಬಾಗಿಲು ಬರ್ತಾರೆ, 100% ಕಲೆಕ್ಷನ್ ಮಾಡಬೇಕು. ಅದನ್ನು ತಗೊಂಡೋಗಿ ನಾವು ಲ್ಯಾಂಡ್ಫಿಲ್ ಸೈಡ್ಗೆ ಹಾಕಿದಾಗ ಅಲ್ಲಿ ನಾವೇನು ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ. ಸಂಸ್ಕರಣೆ ಮಾಡಿ ನಿಮ್ಗೆ ಗೊತ್ತಿದೆ, ಈಗ ಗೊಬ್ಬರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಅಂಗಡಿನ ಓಪನ್ ಮಾಡಿಬಿಟ್ಟು ಮಾರಾಟ ಮಾಡಬೇಕು ಅಂತ ಹೇಳಿದ್ದೀವಿ. ಕೆಲವು ಕಡೆ ಈಗಾಗಲೇ ಮಾರಾಟ ಮಾಡಿ ಒಳ್ಳೆಯ ಆದಾಯ ಕೂಡ ಬರ್ತಾ ಇದೆ ನಗರಸಭೆಗೆ. ಈ KGFನಲ್ಲೂ ಕೂಡ ಆ ಒಂದು ರೈತರಿಗೆ ಸಹಾಯವಾಗುವಂಥ ಗೊಬ್ಬರವನ್ನು ಅದು ಸ್ಪೆಸಿಫಿಕೇಷನ್ ಮಾಡಿಸಿ ಲ್ಯಾಬ್ ಸರ್ಟಿಫಿಕೇಟ್ ತಗೊಂಡು ಅದನ್ನು ಮಾರಾಟ ಮಾಡಲಿಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಂದರೆ ಆದಾಯದ ಮೂಲವನ್ನು ನಾವು ಜಾಸ್ತಿ ಮಾಡಬೇಕು. ನಗರದ ಸೌಂದರ್ಯಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಸಾರ್ವಜನಿಕರನ್ನು ಪಾಲ್ಗೊಳ್ಳುವಿಕೆ ಮೂಲಕ ನಗರವನ್ನು ರಕ್ಷಣೆ ಮಾಡಬೇಕು. ಇದು ಇವತ್ತಿನ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಮಾಡಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರಿ, ಸ್ಲಾಟರ್ ಹೌಸ್ ಬಗ್ಗೆ ಈಗಾಗಲೇ ಹಿಂದೆ ಆ್ಯಂಡರ್ಸನ್ ಪೇಟೆಯಲ್ಲಿ ಇದೆ ಸ್ಲಾಟರ್ ಹೌಸ್, ಈಗಾಗಲೇ ಇದೆ. ಸುಮಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಇಲ್ಲವೇ ಇಲ್ಲ ಹಾಗೆ ಅಂತೇಳಿ ಹೇಳ್ತಾ ಇದೆ. ಬಟ್ ಅದನ್ನು ಮೇಂಟೆನೆನ್ಸ್ ಸರ್ಕಾರ ವೆಚ್ಚ ಮಾಡಿದ ಹಣ ಎಲ್ಲೋಯ್ತು ಅನ್ನೋದೇ ಅರ್ಥ ಆಗ್ತಾ ಇದೆ. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಅದನ್ನು ವೆರಿಫೈ ಮಾಡಿಬಿಟ್ಟು ನಾನು ರಿಪೋರ್ಟ್ ಕೂಡ ಕೇಳಿದ್ದೀನಿ. ಆಮೇಲೆ ಅದೆಲ್ಲ ಕೂಡ ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಪ್ರಕಾರ ಇದೆಯಾ, ಸೇಫ್ಟಿ ಮೆಸೇಜ್ ತಗೊಂಡಿದ್ದಾರಾ, ಹೈಜಿನಿಕ್ ಆಗಿದೆಯಾ ಅನ್ನೋ ವಿಚಾರನ ರಿಪೋರ್ಟ್ ಕೊಡಿ ಅಂತೇಳಿ ನಾನು ಕಮಿಷನರಿಗೆ ಕೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಅದಕ್ಕೆ ಆದಂತಹ ಸಿಬ್ಬಂದಿ ಕೂಡ ನೇಮಕ ಆಗಿದ್ದಾರೆ. ಬಟ್ ಆ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡೋದಿಲ್ಲ. ಅದಕ್ಕಿಂತ ಸ್ಪೆಷಲಾಗಿ ಆ ಕಾಲದಿಂದನೂ ಸುಮಾರು ಒಂದು 80-70 ವರ್ಷದಿಂದನೂ ಇದೆ ಸ್ಲಾಟರ್ ಹೌಸು ಇದೆ. ಅದಕ್ಕೆ ಆಗಾಗ 5 ಲಕ್ಷ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾನೆ ಇದ್ದಾರೆ. ಟೆಂಡರು ಬಿಡ್ತಾರೆ, ಪ್ರತಿ ವರ್ಷ ಸ್ಲಾಟರ್ ಹೌಸ್ಗೆ ಟೆಂಡರು ಬಿಡ್ತಾರೆ. ಬಟ್ ಆ ಟೆಂಡರ್ ಹಣ ಎಲ್ಲಿ ಹೋಗುತ್ತೆ, ಯಾಕೆ ಇವ್ರು ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು, ಯಾರು ಟೆಂಡರ್ ತಗೊಳ್ತಾರೆ, ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ಇವರು ಪ್ರಶ್ನೆ. ಊರಿಂದ ಆಚೆ ಇದೆ, ಹೊರಗಿದೆ, ಹೊರಭಾಗದಲ್ಲಿದೆ. ವೈಜ್ಞಾನಿಕವಾಗೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು. ಮೇಂಟೆನೆನ್ಸ್. ನೆಕ್ಸ್ಟ್ ಟೈಮ್ ನಾನು ಚಿಕನ್ ಅಂಗಡಿಗಳಿಗೆ ಹೋಗ್ತೀನಿ, ಆಮೇಲೆ ಸ್ಲಾಟರ್ ಹೌಸ್ ಹೋಗ್ತೀನಿ. ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಕೆಳಗಡೆ ಹೋಗೋಕ್ಕಾಗಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಡೆಫಿನೆಟ್ ಆಗಿ ಹೋಗ್ತೀನಿ ಸರ್. ಆಮೇಲೆ ಸಿ ಸಿ ಕ್ಯಾಮ್ರಾ 2 ದಿನದಲ್ಲಿ ಮಾಡ್ತೀವಿ ಅಂತ ಅವ್ರೇನಾಗಿದೆ, ರೀಚಾರ್ಜ್ ಮಾಡಿರಲಿಲ್ಲ. ರೀಚಾರ್ಜ್ ಮಾಡಿ ಕಳಿಸಿದ್ದೀನಿ, ಈಗ ಅರ್ಧ ಗಂಟೆಯಲ್ಲಿ ರೀಚಾರ್ಜ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಬಹುಶಃ ನಾನು ಹೋಗೋದ್ರೊಳಗಡೆ ನಾನು ಸಂಜೆ ಒಳಗಡೆ ನನಗೂ ರಿಪೋರ್ಟ್ ಕೊಡ್ತಾರೆ. ನೀವು ಕೂಡ CC ಕ್ಯಾಮ್ರಾ ನೋಡ್ಬೋದು. ಅಂದರೆ ತಾವು ಅವಾಗ ಬರ್ತಾ ಇದ್ದಾಗೆ ಅವ್ರ ಕೆಲಸ ನಡೆಯುತ್ತೆ ಇರೋದು. ಏನು ಮಾಡೋಕ್ಕಾಗಲ್ಲ ಕೆಲವು ಸಂದರ್ಭಗಳಲ್ಲಿ. ಚಿಕನ್ ಅಂಗಡಿಗಳು ಇವ್ರು ಏನು ಮಾಡ್ತಾನೆ ಅಂತಂದರೆ, ಬೆಳಗ್ಗೆ 4:15 5 ಗಂಟೆಗೆ ಕಟ್ ಮಾಡಿ ನೇತಾಕ್ಬಿಡ್ತಾರೆ. ಮಿನಿಮಮ್ ಒಂದು ಮನುಷ್ಯ ಸತ್ರ ಕೂಡ 3 hours 4 hours ವಾಸನೆ ಬರುತ್ತೆ.
ಆ ನೇತಾಕಿರೋ ಚಿಕನ್ ಸಾಯಂಕಾಲದವರೆಗೂ ಹಂಗೆ ನೇತಾಡ್ತಾ ಇರುತ್ತೆ. ಅದ್ರ ಮೇಲೆ ನೊಣಗಳು, ಅದ್ರ ಮೇಲೆ ಇದು ಹೈಜೆನಿಕ್ ಏನು ಇಲ್ಲ, ಏನು ಇರೋದೇ ಇಲ್ಲ. ಹೊರಭಾಗದಲ್ಲಿ ಇರೋದೇ ಇಲ್ಲ. ನೀವು ಒಂದು ರೌಂಡ್ ಹೋಗ್ಬಿಟ್ರೆ ಟೋಟಲಿ ನಿಮ್ಗೆ ಅಷ್ಟೊಂದು ಗ್ಲಾಸ್ ಒಳಗಡೆ ಇರಬೇಕು ಅಂತ ಇರುತ್ತಲ್ಲ ನೆಕ್ಸ್ಟ್ ಸರ್. ಟೈಮ್ ಗ್ಲಾಸ್ ಒಳಗೆ Glass ಒಳಗೆ ಮಾಡಬೇಕು ಡೈರೆಕ್ಷನ್ ಕೊಟ್ಟಿದ್ದೀನಿ. ಕನಿಷ್ಠ ಅಂದ್ರೆ ಕೂಡ 100ರಿಂದ 150 ಚಿಕನ್ ಬೀದಿ ನಾಯಿಗಳೆಲ್ಲ ಅಲ್ಲೇ ಸೇರಿ ಸರ್. ಒಬ್ರು ಅದೇ ಒಳ್ಳೆಯವರಿಗೆ ಸೋರ್ಸ್ ಅಲ್ಲ. ಅಲ್ಲ, ಇವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಅದು ತಲೆ ಕಾಲೆಲ್ಲ ತೆಗೆದು ರೋಡಲ್ಲಿ ಹಾಕೋದು ನಾಯಿಗಳು ಒಂದು ನಲ್ಗೆ 10-15 ನಾಯಿಗಳು ಸರ್ ಬೀದಿ ನಾಯಿಗಳು ಕನಿಷ್ಠ ಹಾಸ್ಪಿಟಲ್ ಲೆಕ್ಕ ನಾವು ಹಾಸ್ಪಿಟಲ್ ಲೆಕ್ಕಾಚಾರದಲ್ಲಿ ಒಂದು ತಿಂಗಳಿಗೆ 400 ಜನ ಮುಗಿಸ್ತಾ ಇದೆ. ಒಂದು ತಿಂಗಳಿಗೆ ಅಂದ್ರೆ ಈಗ ಬೀದಿ ನಾಯಿ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಮಾಡ್ತಾ ಇದೆ. ಒಂದು ತಿಂಗಳಿಗೆ 400 ಜನ ಕಡಿತಾ. ಅದು ಬರೀ KGF ಅಲ್ಲಿ ಮಾತ್ರ. ಇಡೀ ಜಿಲ್ಲೆಯಾದ್ಯಂತ ಲೆಕ್ಕ ಹಾಕೊಂಡ್ಬಿಟ್ರೆ ಮುಂದೊಂದು ತಿಂಗಳು ನಿಮ್ಗೆ ಈ ವಿಚಾರನೆ ನೀವು ಮಾತಾಡೋದು ಅಲ್ಲ ಸರ್, ಅದೇನೋ ಆದೇಶದಲ್ಲಿ ಬರೀ ಸರ್ಕಾರಿ ಕಚೇರಿಗಳು, ಶಾಲಾ ಇಲ್ಲ, ಇಲ್ಲ, ಇಲ್ಲ. ಈಗ ಕಾಂಪೌಂಡ್, ಸಾರ್ವಜನಿಕ ಜಾಗಗಳು, ಹಾ. ಈಗ ಆಸ್ಪತ್ರೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಮಾರ್ಕೆಟ್ ಇರ್ಬೋದು, ಇಲ್ಲೆಲ್ಲ ಏನಾಗಿದೆ ಸೇರ್ಕೊಂಡ್ಬಿಟ್ಟಿವೆ. ಅವು ಆ ಜಾಗ ಬಿಟ್ಟು ಹೋಗ್ತಿಲ್ಲ. ಅವುಗಳನ್ನ ಏನ್ ಮಾಡ್ತೇವೆ, ತಗೊಂಡೋಗಿ ವಾಪಸ್ ಅಲ್ಲಿ ಬಿಟ್ಟು ಬರೋದಿಲ್ಲ, ಅದನ್ನ ಶೆಲ್ಟರ್ ಮಾಡ್ತಾ ಇದೀವಿ. ಈಗ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಅದಕ್ಕೆ ನಾಯಿಗಳ ಆಶ್ರಯ ತಾಣ ಆಮೇಲೆ ABC ಅನ್ನೋದು ಕಂಪ್ಲೀಟ್ ಫೇಲ್ಯೂರ್ ಪ್ರೋಗ್ರಾಮ್. ಇಲ್ಲಿ ಮಾಡಿಸ್ತೀನಿ. ಅಲ್ಲ, ಫೇಲ್ಯೂರ್ ಪ್ರೋಗ್ರಾಮ್. ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲೇ ನಾವು ಸುಮಾರು ನೋಡಿದ್ವಿ. ಸಲ ಇಲ್ಲಿ ಮಾಡಿ. ಸರ್ ಇಲ್ಲೇ ನೋಡಿದೀವಿ ಲಾಸ್ಟ್ ಟೈಮ್. ಕನಿಷ್ಠ ಅವನೇನು ಒಂದು 20 ನಾಯಿ ಕೂಡ ಮಾಡಿರ್ತಾನೋ ಇರೋಲ್ಲ ಗೊತ್ತಿಲ್ಲ. ಬಿಲ್ ಮಾತ್ರ ಕೊಟ್ಟಿದ್ದಾನೆ. ಆ ಬಿಲ್ ಕೊಟ್ಟರೋ ಇನ್ನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಅದು, ಬಟ್ ಬಿಲ್ ಮಾತ್ರ ಕೊಟ್ಟಿದ್ದಾನೆ. 400 ನಾಯಿಗೆ ಏನೋ ಬಿಲ್ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ, ಖಚಿತ ಮಾಹಿತಿ. ತಾವು ದುಡ್ಡು ಕೊಡಿಸ್ಬೇಕು. ಚೆಕ್ ಮಾಡಿಸ್ತೀನಿ. ಈಗ ಹೇಳಿ. ರಾಬರ್ ಸರ್ಪೆಟ್ಟು, ಆಂಡ್ರ ಸರ್ಪೆಟ್ಟು, ದ್ವೀಪದ ರಸ್ತೆ ಇದೆ ಸಂಪೂರ್ಣವಾಗಿ. ಅಲ್ಲ, ದ್ವೀಪದ ರಸ್ತೆ ಏನು ಡಬಲ್ ರೋಡ್ ಇದೆ, ಡಬಲ್ ರೋಡ್. ಆ ಮಧ್ಯಭಾಗದಲ್ಲಿ ಏನು ನಗರಸಭಾ ಸದಸ್ಯರ ಅವಧಿ ಮುಗೀತು, ಗಿಡಗಳೆಲ್ಲ ಸುಮಾರು ಎತ್ತರ ಬೆಳೆದೋಗಿದೆ. ಇಲ್ಲೇ ಜಂಗಲ್ ಥರ ಆಗೋಗಿದೆ. ಆ ರಾಬರ್ ಸರ್ಪೆಟ್ಟು, ಆಂಡ್ರ ಸರ್ಪೆಟ್ಟು ಮೇಯ್ನ್ ರಸ್ತೆ ಸ್ವಚ್ಛತೆನೇ ಇಲ್ಲ. ನೀವು ಸುಮ್ಮನೆ ಹೋಗಿ ನೋಡ್ಬೋದು, ಸುಮ್ಮನೆ ಜಸ್ಟ್ ಆಗಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ಅದು ಸಂಪೂರ್ಣವಾಗಿ ಅಲ್ಲಿ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸಂಜೆ ಒಳಗೆ ಕ್ಲಿಯರ್ ಆಗುತ್ತೆ. ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಕಳಿಸಿ, ಈವ್ನಿಂಗ್ ಇಟ್ ಶುಡ್ ಬಿ ಕ್ಲಿಯರ್, ಫೋಟೋ ಹಾಕ್ತೀವಿ. ಆಮೇಲೆ ಪಿಕ್ಚರ್ ರೋಡಲ್ಲಿ ಪಾತ್ ಹೋಲ್ಸ್ ಇಲ್ಲ ಅಂತ ಹೇಳಿ, ಪಾತ್ ಹೋಲ್ಸ್ ಪಿಕ್ಚರ್ ರೋಡಲ್ಲಿ ಇದೆ. ಪಿಕ್ಚರ್ ನಾವು ಹೋಗಿದ್ವಲ್ಲ ಅವತ್ತು. ಹ್ಞೂ ಸರ್, ಪಾತ್ ಹೋಲ್ಸ್ ಅಲ್ಲಿ ಇದ್ದಾವೆ, ಕ್ಲಿಯರೇ ಆಗಿಲ್ಲ. ಪಾಟ್ ಹೋಲ್ಸ್ ಯಾವುದು ಉಳಿಬಾರ್ದು ಅಂತ ಹೇಳಿದ್ದೀನಿ. ಈಗ ಜಾಸ್ತಿ ಇಲ್ಲ ಅಂತ ಸಣ್ಣ ಪುಟ್ಟದೆಲ್ಲ ಕಂಪ್ಲೀಟ್ ಅದೇ ಸರ್, ಸಣ್ಣ ಸಣ್ಣವೇ, ಯಾವುದೇನು ದೊಡ್ಡದೇನೇ ಇಲ್ಲ ಸರ್. ಒಂದು ದುರಂತ ಏನಂತಂದ್ರೆ, ಅದು ಅಡಿನಲ್ಲಿ ಕಾಮಗಾರಿಗಳಾಯ್ತಲ್ಲ ಸರ್, ತಾವು ಬನ್ನಿ ಬಿಡುವಾಗಿ ಒಂದು ರೋಡ್ ಇನ್ಸ್ಪೆಕ್ಷನ್ ಮಾಡಿ. ಯಾಕಂದ್ರೆ ನಾವು ಹೇಳಿದ್ರೆ ಏನಾದ್ರು ತಪ್ಪಾಗುತ್ತೆ ಅನ್ನೋ ಗೊತ್ತಿಲ್ಲ. ಒಂದು ರೋಡ್ ಕೂಡ ಇಲ್ಲ ಸರ್, ಎಲ್ಲ ಎದ್ದೋಗ್ಬಿಟ್ಟು. ಆಸ್ಫಾಲ್ಟ್ ರೋಡ್ಗಳಂತೂ ಕಂಪ್ಲೀಟ್ ಔಟು. ನಗರತ್ತ ನಾನೇ ವಿಸಿಟ್ ಮಾಡಿದ್ದೀನಿ, 2-3 ನೋಡಿದ್ದೀನಿ. ನೀವು ಹಳೇದು ಹೇಳ್ತಾ ಇದ್ದೀರಾ? ಹಳ್ಳಿಯಲ್ಲ ಸರ್, ನಗರತನೆಲ್ಲ ಯಾವಾಗ ಸರ್ ಆಗಿದೆ? 24-25 ಸರ್. ಸರ್ ಆಮೇಲೆ ಮೈನಾರಿಟಿ ಹೊಸದು ನಾನು ಸರ್ ಮೈನಾರಿಟಿ ರಸ್ತೆಗೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಕೂಡ 2 ವರ್ಷ ಗ್ಯಾರಂಟಿ ಇದೆಯಲ್ಲ ಸರ್. ಈಗ 2 ವರ್ಷ ಅವ್ರ ಗ್ಯಾರಂಟಿ. ಕನಿಷ್ಠ ಪಕ್ಷ ಹೇಳಿಷ್ಟ ಅವ್ರನ್ನ ಕರೆಸಿ, ಏನಪ್ಪ ಹಿಂಗಾಗಿ ಮತ್ತೆ ಲಿಸ್ಟ್ ಮಾಡ್ಕೊಳ್ಳಿ, ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಈಗ ಲಾಸ್ಟ್ ಟೈಮ್ ಸುಮಾರು ಅಟೆಂಡ್ ಆಗಿದೀವ. ಈಗ ನಾನು ಈಗ ಬರಲೇಬೇಕಾಗಿದೆ. ಈಗ ನಮಗೆ ನೀವು ಲಿಸ್ಟ್ ಕೊಟ್ಟರೆ ಸಾಕು, ಮಿಕ್ಕಿದ ಕೆಲಸ ನನಗೆ ಸರ್. ಬಿಡ್ತಾರೆ. ಪ್ರಮುಖ ಫಸ್ಟ್ ಕ್ಲಾಸ್ ರೋಡ್ ಹಾಕಿರೋ ರಸ್ತೆ ಎದ್ಬಿಟ್ಟಿದೆ. ಇದೇನಂತಂದ್ರೆ ಕಾಳಜಿ ಏನಂತಂದ್ರೆ, 14 ಮೂಟೆ ಸಿಮೆಂಟ್ ಹಾಕೋ ಕಡೆ ಇವ್ರು 8 ಮೂಟೆ ಹಾಕೋದು. ಇವ್ರೆಲ್ಲಿ ಮಿಕ್ಸೋದು ಅಂತಂದ್ರೆ 6 ಮೂಟೆ ಸಿಮೆಂಟ್ಸ್ ಮಿಕ್ಸಕ್ ಹೋಗಿ ಆ ರಸ್ತೆ 1 ವರ್ಷಕ್ಕೆ 6 ತಿಂಗಳಿಗೆ ಹೊರಟೋಗುತ್ತೆ.